Hey guys, welcome back to another vlog. This is Rakshit here. How you doing? ಎಲ್ಲರೂ ಹೇಗಿದ್ದೀರಾ? Hope everyone is doing great. ಲಡಾಖ್ ಸೀರೀಸ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 6R ಕತೆ ಶುರು ಮಾಡೋಣ. 6R ಕತೆ ಶುರು ಮಾಡಲೇಬೇಕಲ್ಲ. ಅದೇನಾಯಿತು, ಮೊನ್ನೆ ರೈಡ್ ಹೋಗಿ ಬಂದಾಗ ವಾಪಸ್ ಗಾಡಿ ನಿಲ್ಲಿಸ್ಬೇಕಾದ್ರೆ ಏನಾಯಿತು, ಸ್ವಲ್ಪ ಮುಂದೆ ಹೋಗದೆ ಗಾಡಿ ನನ್ನ ಕೈಯಿಂದ ಸ್ವಲ್ಪ ಸ್ಲಿಪ್ ಆಯಿತು. ಗಾಡಿ ಸ್ಲಿಪ್ ಆದಾಗ ಏನಾಯಿತು, ಥ್ರಾಟ್ಲಿಂಗ್ ಇರುತ್ತಲ್ಲ, ಒಂದು ಸ್ವಲ್ಪ ಹಿಂಗೆ ಫ್ರಂಟಿಗೆ ಟ್ವಿಸ್ಟ್ ಆಗೋಯ್ತು. ಸೊ ಅದೇನಾಯಿತು, ಎರರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಗಾಡಿ ಸಡನ್ನಾಗಿ ಕೋಡ್ 27 ಅಂತ ಬರುತ್ತೆ ಎರರು. ಅದೆರಡು ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಮೇಲ್ಗಡೆ ಕಾಣುತ್ತೆ. ಆ ಫೋಟೋ ತೆಗಿಯೋಕ್ಕಾಗತ್ತೆ ಇಲ್ಲೋ ಗೊತ್ತಿಲ್ಲ. ಶೋರೂಮಲ್ಲಿ ಫರ್ದರ್ ಡೀಟೇಲ್ಸ್ ಅಂತ ನೋಡ್ತೀನಿ. ಇವಾಗ ಗಾಡಿ ಶೋರೂಮ್ಗೆ ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿಸಿ ಅದನ್ನು ಸ್ವಲ್ಪ ಸಾರ್ಟ್ ಮಾಡಿಸ್ಬೇಕು. ಅದೇನು ಕೋಡ್ ಏನಾದ್ರು ರಿಮೂವ್ ಮಾಡ್ತಾರೆ, ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ ಗಾಡಿದು. ಬಟ್ ಎಲೆಕ್ಟ್ರಾನಿಕ್ಸ್ ಏನು ವರ್ಕ್ ಆಗ್ತಾ ಇರಲಿಲ್ಲ. ಎಲೆಕ್ಟ್ರಾನಿಕ್ಸ್ ಅಂದರೆ ಪವರ್ ಮೋಡ್ಸು, ಕ್ವಿಕ್ ಶಿಫ್ಟರು, ಇದೆಲ್ಲ ಅದು ವರ್ಕ್ ಆಗ್ತಾ ಇರಲಿಲ್ಲ. ಆಮೇಲೆ ಹಿಂದ್ಗಡೆ ಡ್ಯೂಕ್ ಇಂಡಿಕೇಟರ್ಸ್ ಅಂತ ತೊಗೊಂಬಂದಿದ್ದೆ. ಟೈಲ್ ಟೈಡಿ ಚೇಂಜ್ ಮಾಡಿದ್ಮೇಲೆ ತುಂಬ ರಿಸ್ಕು. ಟೈಲ್ ಲೈಟ್ ಇಲ್ಲದೆ ಓಡಿಸೋದು, ಇಂಡಿಕೇಟರ್ ಲೈಟ್ ಇಲ್ಲದೆ ಓಡಿಸೋದು, ಅದೊಂದು ಕೆಲಸ ಇದೆ. ಆಮೇಲೆ ಕೂಲೆಂಟ್ ಒಂದು ಕೆಲಸ ಇದೆ. ಸೊ ಇದೆಲ್ಲ ಹೋಗ್ಬಿಟ್ಟು ಶೋರೂಮಲ್ಲಿ ಮಾಡಿಸೋಣ. ಮೋಟೋ ಬ್ಲಾಗ್ ಸೆಟಪ್ಪಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸ್ವಲ್ಪ ವಾಯ್ಸು ಊಸ್ಟ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ? ಕವಾಸಾಕಿದ್ದು ಏನೋ ಎರರ್ ಪಾಪಪ್ ಆಗ್ತಾಯಿದೆ. ಸೊ ಏನಾಯಿತು, ಮೊನ್ನೆ ರೈಡಿಂದ ಬಂದುಬಿಟ್ಟು ಗಾಡಿ ಮನೆ ನಿಲ್ಲಿಸ್ಬೇಕಾದ್ರೆ ಫ್ರಂಟಿಗೆ ಥ್ರಾಟ್ಲ್ ತಿರುಗಿಸ್ಬಿಟ್ಟೆ, ಸ್ವಲ್ಪ ಸ್ಲಿಪ್ ಆಗಿಬಿಡ್ತು. ಸೊ ಕೋಡ್ ಎರರ್ ಬಂದುಬಿಟ್ಟು ಎರರ್ 27 ಅಂತ ಕರೀತಾರೆ. ಸೊ ಅದು ಬಂದಿರೋದಕ್ಕೆ ಪ್ರಾಬ್ಲಮ್ ಇವಾಗ. ಸೊ ಅದು ಬಂದಿರೋದಕ್ಕೋಸ್ಕರ ಪ್ರಾಬ್ಲಮ್ಮು. ಸೊ ಅದಕ್ಕೆ ಕವಾಸಾಕಿ ಶೋರೂಮಿಗೆ ಬರಬೇಕಾಯ್ತು ನಾನು, ಸರ್ವಿಸ್ ಸೆಂಟ್ರಿಗೆ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಏನು ವರ್ಕೇ ಆಗ್ತಿಲ್ಲ. ಇದು ಬಿಡಿ ಫ್ಯೂಯಲ್ದು, ಬಟ್ ಇದು ಎರಡು ಪ್ರೆಸ್ ಮಾಡಿದ್ರೆ ಗೊತ್ತಾಗತ್ತೆ ನೋಡಿ ಎರಡು ಏನು ಅಂತ. ಶೋರೂಮಲ್ಲಿ ತೋರಿಸ್ತೀನಿ ರೀ ಹೋಗ್ಬಿಟ್ಟು. 8:45 ಟೈಮು. ಅಯ್ಯೋ, ಏನು ಧೂಳು ಬಿಡ್ಸೋನ್ ಗುರು. 100 ಸಲ ಬಂದಿರ್ತೀನಿ ಕವಾಸಾಕಿ ಶೋರೂಮ್ಗೆ, ಆದರೂ ಅಡ್ರೆಸ್ಸೇ ನನಗೆ ಕನ್ಫ್ಯೂಷನ್ನು. ಮೊನ್ನೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಲಿಲ್ಲ. ಆ್ಯಕ್ಚುಲಿ ಗಾಡಿ ಸ್ಟಾರ್ಟ್ ಆಯಿತು, ಬಟ್ ಗೇರ್ ಹಾಕಿ ಮೂವ್ ಆಗಿಲ್ಲ. ಕಾಲ್ ಮಾಡಿದೆ, 48 hours ಟೈಮ್ ಕೊಡಿ ಸರ್, ಅದೇ ರೀಡ್ ಆಗ್ಬೋದು ಅಂದರು. ಬಟ್ ರೀಡ್ ಆಗಲಿಲ್ಲ. ಎನಿವೆ ಕೂಲೆಂಟು ಚೇಂಜ್ ಮಾಡಿಸ್ಬೇಕಿತ್ತು. 3 ವರ್ಷ ಆಗೋಗ್ತಾಯಿದೆ ಆಲ್ಮೋಸ್ಟ್ ಗಾಡಿ ತೊಗೊಂಡು. ಸೊ ಚೇಂಜ್ ಮಾಡಿಸ್ಬಿಡೋಣ ಅಂತ ಎತ್ಕೊಂಡು ಬಂದೆ. ಒಳಗಡೆ ಬಿಡೋಣ. ಕೋತಿ ಸಾರ್ಗಳು. ಏನೋ ದಾರ ಸಿಕ್ಕಾಕೊಂಡಿತ್ತಲ್ಲ ಗುರು. ಸೊ ಯಾವಾಗೂ ಎರರ್ ಏನಾರಾದ್ರೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ, ಇವೆರಡಿಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. Error 27. So basically what happened, I was putting my bike inside. So I was very sweaty, so I slid rolled my throttle in front. So from that time the error is coming. I gave it like 3-4 days but it did not go. ಸೊ ಅದೇ ಎರರು. ಏನು ಮಾಡಲ್ಲ ಅವರು, ಕೋಡ್ ಎರೇಸ್ ಮಾಡಿ ಕೊಡ್ತಾರಷ್ಟೆ. ಪಿಕಪ್ ಕೂಲೆಂಟು ಚೇಂಜ್ ಮಾಡಿಸ್ಬಿಡ್ಬೇಕು. ಹಂಗೆ ಬಂದಿದ್ದೀನಲ್ಲ ಒಂದೇ ಸಲ. ಸೊ ಆ ಥರ ಸಿಸ್ಟಮ್ ಇಟ್ಕೊಂಡು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಪ್ಲಗ್ಗು ಆಮೇಲೆ ಮಾಡ್ತಾರೆ. This is common error, is it? Huh? See, basically what happened, I rolled the throttle like this in front. Something else, huh? No, that's the mistake I did. After that only it happened. You had your breakfast? Yeah. So many bikes for service. Lot of bikes. Yeah, so many. ಎಷ್ಟು ಗಾಡಿ ಇದೆ ನೋಡಿ. ಹೊಸ 10R ಇದ್ದೇನೆ, ಬ್ಲ್ಯಾಕ್ ಕಲರ್ ಹೊಡೆದವ್ರೆ. ಅದು ಮಾತ್ರ ಸೂಪರ್ ಗಾಡಿ, ಕ್ಲೀನಾಗಿದೆ. ಅದೇ ಕಂಪ್ನಿದು ಕೇಬಲ್. ನೋಡಿ ಹೊಟ್ಟೋಯ್ತು. That's all. Sir, I had one more problem. So
after 4000 5000 rpm, right, there's a power dip, so that goes off down suddenly, even in full power mode without traction control off. And I also want to change the coolant also. That was pending. ನೋಡಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಫುಲ್ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ. ಟ್ರ್ಯಾಕ್ಷನು, ಕ್ವಿಕ್ ಶಿಫ್ಟರು ಆನ್ ಆಯ್ತು ನೋಡಿ. ಸೊ ಕೋಡ್ ಎರರು ಟ್ರಿಪ್ ಯಾಕೆ ಗುರು 0 ಮಾಡಿದೆ. ಸೊ ಇವಾಗ ಹೋಗ್ಬಿಟ್ಟು ಕೂಲೆಂಟ್ ಚೇಂಜ್ ಮಾಡಿಸ್ಬಿಡ್ತೀನಿ. ಬಂದಿದ್ದೀನಿ. ಬ್ರೇಕ್ ಪ್ಯಾಡ್ ನಂಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ನೋಡೋಣ. ಸಾರ್ಟೆಡ್. ಆಲ್ ರೈಟ್. ಸೊ ಸರ್ವೀಸ್ ಮುಗಿಸ್ಕೊಂಬಂದೆ ಶೋರೂಮಿಂದ ಆಚೆ. ಸೊ ಆಚೆ ಬಂದಮೇಲೆ ಏನು ಕಥೆ ಆಯಿತು ಅಂದರೆ 1700 ರೂಪಾಯಿ ತೊಗೊಂಡ್ರೆ. ಆ್ಯಕ್ಚುಲಿ ವರ್ತೆ ನನ್ನ ಕೇಳಿದ್ರೆ, ಯಾಕೆಂದರೆ ಅವ್ರು ನನಗೆ ಮ್ಯಾಪ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. 4600 rpm ರೆವ್ ಆಗಬೇಕಾದ್ರೆ. ಸೊ ಅದಕ್ಕೋಸ್ಕರ ಅದೊಂದು ಮಾಡಿದ್ರು. ಅದಾದ ನಂತರ ಇದು ಮಾಡಿಸ್ಕೊಂಡೆ. ರೀಮ್ಯಾಪ್ ಸ್ವಲ್ಪ ಚೇಂಜಸ್ ಇತ್ತು, ಸ್ವಲ್ಪ ಪವರ್ ಬೇಕಿತ್ತು. 4000 rpm ಮೇಲೆ ಸ್ವಲ್ಪ ಬ್ಲಿಪ್ ಆಗ್ತಿತ್ತು. ಆಮೇಲೆ ಇವಾಗ ಕರೆಂಟ್ ಸರ್ವಿಸಲ್ಲಿ ಕೂಲೆಂಟು ಒಂದು ಚೇಂಜ್ ಮಾಡಿದೆ. ಅಷ್ಟಾಯಿತು ಕತೆ. ಸೊ ಏನು ಮಾಡಿದೆ ಅಂದರೆ, ಕತೆ ಏನಾಯ್ತು ಅಂದರೆ, ಥ್ರಾಟ್ಲ್ ಏನು ಮಾಡಿದೆ, ಫ್ರಂಟಿಗೆ ಟ್ವಿಸ್ಟ್ ಮಾಡಿಬಿಟ್ಟೆ. ಮನೆ ಹತ್ರ ಗೊತ್ತಾಗ್ದೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿಟ್ಟು. ಸೊ ಅದಕ್ಕೆ ಈ ಕತೆಗಳಾಗಿದ್ದು ಗಾಡಿದು. ಇಲ್ಲಾಂದರೆ ಏನೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಹೃದಯ ಹುಳ ಬಿಟ್ಕೊತಾರೆ. ಆಮೇಲೆ ಇಂಜಿನ್ ಆಯಿಲ್ ಬೇರೆ ಮೊನ್ನೆನೇ ಚೇಂಜ್ ಮಾಡಿಸಿದೆ. ಸೊ ಆಲ್ಮೋಸ್ಟ್ 10,000 ಕ್ರಾಸ್ ಆಗ್ತಿತ್ತು. ಆಲ್ಮೋಸ್ಟ್ 10,000 ಕ್ರಾಸ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ಇಂಪಾರ್ಟೆಂಟ್ ಟು ಚೇಂಜ್ ಆಯಿಲ್. ಸುಮ್ಮನೆ ಸೂಪರ್ ಬೈಕ್ ನೋಡ್ರೆ ಎದೆ ಮೇಲೆ ಬೀಳ್ತಾರೆ. ಇನ್ನೊಂದೇನೆಂದರೆ, ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದು. ಅದೊಂದು ದೊಡ್ಡ ತಪ್ಪು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಕವಾಸಕಿಗೆ ಒಂದು 6 ಸರ್ವೀಸನ ಆಗಿರ್ಬೋದು. ನಾನು ಇದು ಮಾಡಿಸ್ಕೊಳಕ್ಕಂತಾನೆ ಬಂದಿದ್ದೀನಿ. ಇವತ್ತು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಬಿಡೋಣ ಅಂತ ಪ್ಲ್ಯಾನಲ್ಲಿದ್ದೆ. ಬಟ್ ವಾಟ್ ಹ್ಯಾಪನ್ ವಾಸ್, ನಮ್ಮ ಹುಡುಗ ಒಬ್ಬ ಗ್ರೂಪಲ್ಲಿ ಬೇಕು ಅಂತ ಕೇಳ್ದ. ಅವ್ನು ಈಸ್ಕೊಳ್ಳಿಲ್ಲ. ಆಮೇಲೆ ಮಾಡ್ತೀನಿ ಅಂದ. ಆಮೇಲೆ 12,600 ರೂಪೀಸ್ ಅಂದರು ಬ್ರೇಕ್ ಪ್ಯಾಡ್ ಒಂದು ಸೆಟ್ಟು. ಒಂದು ಸೆಟ್ ಅಂದರೆ 4, ಫ್ರಂಟ್ 2, ಈ ಲೆಫ್ಟ್ ರೈಟ್ 2. ಸೊ ದೆನ್ ಐ ರಿಯಲೈಸ್ಡ್, ಸದ್ಯಕ್ಕೆ ಬೇಡ ಗುರು, ಇದೇ ಸಾಕು ನಮ್ಮ ರೈಡಿಂಗಿಗೆ. ಯಾಕೆಂದರೆ ಇದು ಹಿಡಿದ್ರೆ ತುಂಬ ಗರ್ರ ಅಂತ ಸೌಂಡ್ ಬರುತ್ತೆ ಸ್ವಲ್ಪ. ಆ ಗೋಳಿಗೆ ಅರ್ಥ ಬೇಡ ಅಂತ ಸುಮ್ಮನೆ ಅದು. ಸೊ ಅದಪ್ಪ ಕತೆ. ಸೊ ಇವಾಗ ಸರ್ವಿಸ್ ಆಯಿತು. ಸ್ವಲ್ಪ ವ್ಲಾಗಿಂಗ್ ಬರೋಕ್ಕೆ ಕಷ್ಟ ಆಗ್ತಿದೆ. ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಲಡಾಖ್ ಸೀರೀಸ್ ಎಲ್ಲ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿರುತ್ತೆ. ಬಟ್ ವ್ಯೂಸ್ ಕೊಡ್ರಪ್ಪ, ಅದೇ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡಿರಿ. ಯಾಕೋ ಆರ್ಗ್ಯಾನಿಕ್ ವೇನಲ್ಲಿ ಹೋದರೆ ವರ್ಕೌಟ್ ಆಗ್ತಾಯಿಲ್ಲ. ಚೆನ್ನಾಗಿ ಅದು ಇದು ಎಲ್ಲ ಮಾಡಿದ್ರೇನೆ, ನಾರ್ಮಲ್ ಥರ ಮಾಡಿದ್ರೇನೆ ವರ್ಕೌಟ್ ಆಗುತ್ತೆ ಅನಿಸ್ತದೆ ಯಾಕೋ. ಅದೇ ಮಾಡೋಣ ಬಿಡಿ. ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗೋದು. ನಾರ್ಮಲ್ ಇದ್ರಲ್ಲಿ ಓಡಿಸ್ತಿರಲ್ಲ, ಗೊತ್ತಾಗಲ್ಲ. ಎನಿವೆ ನೋಡುವ. ಏನು ಗುರು ಟ್ರಾಫಿಕ್ ಜಾಮು ಮೇಲ್ಗಡೆ. ಯಾರು ದಬ್ಗಿವ್ ಹಾಕೊಂಡ್ರ ಏನು ಕತೆ? ಅಷ್ಟೇ ಸತ್ತೆ ಬಂದಲ್ಲ ಇಲ್ಲಿ ಫಿನಿಶ್. ಟ್ರಾಫಿಕ್ಕು 4 ಅವರ್ ಇರುತ್ತೆ. ಯೂ ಟರ್ನೆಲ್ಲ ಹೊಡ್ಕೊಂಬರ್ತಾವ್ರ. ಸೊ ಚಿನ್ನ ಮೊಬೈಲ್ ಒಳಗಿಡೋ.